ನಮಸ್ಕಾರ. ಸದಾನಂದ ಬಾಬುನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇವ ನಮ್ಮವ ಕಾಯ್ದೆ ಈಗ ಜಾರಿಯಾಗಿದೆ. ಅಂದರೆ ಪಾಲಕರಿಂದ ಸಂಬಂಧಿಕರಿಂದ ಮರ್ಯಾದೆಗೇಡು ಹತ್ಯೆ ಏನು ಮಾಡ್ತಾಯಿದ್ರು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಸರ್ಕಾರ ಒಂದು ಬಿಲ್ಲನ್ನು ಪಾಸ್ ಮಾಡಿ ಅದು ರಾಜ್ಯಪಾಲರ ಸಿಗ್ನೇಚರ್ ಕೂಡ ಆಗಿದೆ. ಅದರ ಹೆಸರು ಇವ ನಮ್ಮ ಕಾಯ್ದೆ. ಅದು ಮರ್ಯಾದೆಗೇಡು ಹತ್ಯೆ ತಮಗೆಲ್ಲ ಗೊತ್ತಿದೆ. ತಮ್ಮ ಮಾತು ಕೇಳದೆ ಅಂತರ್ಜಾತೀಯ ಮಾಡ್ಕೊಂಡು ಅವ್ರನ್ನ ಹೊಡೆಯೋದು ಬಡಿಯೋದು ಕಿರುಕುಳ ಕೊಡೋದು ಅಂಥವ್ರು ಕೂಡ ಕಠಿಣವಾದಂಥ ಶಿಕ್ಷೆಯನ್ನು ರಾಜ್ಯ ಸರ್ಕಾರ ತಂದಿದೆ. ಇದು ಮೊದಲೇ ಮಾಡಬೇಕಾಗಿತ್ತು. ಪಾಲಕರಿಗೀಗ ಡವ ಅಂತ ಇದೆ. ಸಂಬಂಧಿಕರು ಕೂಡ ಈಗ ಅಂಜಿದ್ದಾರೆ. ಅದರ ಈ ಒಂದು ವಿಚಾರವಾಗಿ ಸರ್ಕಾರ ಪ್ರಚಾರ ಮಾಡಬೇಕಾಗಿತ್ತು. ಹೆಚ್ಚು ಸರ್ಕಾರ ಪ್ರಚಾರ ಮಾಡಿಲ್ಲ. ಯಾರು ಯೂಟ್ಯೂಬ್ದವರು ಪ್ರಚಾರ ಮಾಡಿಲ್ಲ. ನನ್ನ ದಿನಪತ್ರಿಕೆಯವರು ಟಿ ವಿ ಅವ್ರ ಮಾಧ್ಯಮದವರು ಅವು ಹೆಚ್ಚು ಒತ್ತು ಕೊಡಬೇಕಾಗಿತ್ತು. ಯಾಕಂದ್ರೆ ಅಂತರ್ಜಾತೀಯ ಹೆಚ್ಚಾಗಬೇಕು, ಸಮಾನತೆ ಬರಬೇಕಾದ್ರೆ. ಇನ್ನು ವಯಸ್ಸಾದಂಥ ಗಂಡು ಹೆಣ್ಣು ಇವ್ರ ನಡುವೆ ಎಲ್ಲಾದರೂ ಕಲ ಉಂಟಾದರೆ, ಬೆದರಿಕೆ ಒಡ್ಡಿದರೆ, ಮನೆ ಖಾಲಿ ಮಾಡಿಸಿದರೆ, ಏನಾದರೂ ಫೋನ್ ಮಾಡಿ ಧಮಕಿ ಕೊಟ್ಟರೆ 3 ವರ್ಷ ಜೈಲು ಶಿಕ್ಷೆ ಇದೆ, 5 ವರ್ಷ ಜೈಲು ಶಿಕ್ಷೆ ಇದೆ. ನಂತರ ಹತ್ಯೆ ಮಾಡಿದರೆ, ನಂತರ ಗಂಭೀರವಾಗಿ ಗಾಯ ಮಾಡಿದರೆ 3 ವರ್ಷ ಶಿಕ್ಷೆ ಇದೆ. ನಂತರ 3 ಲಕ್ಷ ದಂಡ. ಇನ್ನು ಸಣ್ಣ ಪುಟ್ಟ ಹಲ್ಲೆ ಮಾಡಿದರೆ 2 ವರ್ಷ ಜೈಲು ಇದೆ. ಇದು ಭಾಳ ಮಹತ್ವದ್ದು. ಇನ್ನು ಮುಂದೆ ಯಾರು ಅಂಜುವಂಥ ಅಗತ್ಯನೇ ಇಲ್ಲ. ಅಂತರ್ಜಾತೀಯ ಮಾಡೋರು ನಂತರ ಇವರು ಶಿವರಾಮ್ ಸೇನೆ, ಬಜರಂಗ ದಳ, ಆ ದಳ ಈ ದಳ ಅವ್ರಿಗೂ ಕೂಡ ಶಿಕ್ಷೆ ಆಗ್ತೈತೆ. ಅದು ನೀವು ತಡ್ಲಿಕ್ಕೆ ಹೋದರೆ ಇಲ್ಲಿ ಏನು ಒಂದು ಕಾಯ್ದೆ ತಂದರೆ ಅದು ಯಾರ ವಿರುದ್ಧ ಅಲ್ಲ, ಯಾರ ಪರ ಅಲ್ಲ, ಸಮಾನತೆ ಕಾಯ್ಕೊಳ್ಬೇಕು. ಬಸವಣ್ಣವ್ರ ಕಾಲ 12ನೇ ಶತಮಾನದಲ್ಲಿ ಏನೋ ಒಂದು ವಿವಾಹನ ಮಾಡಿಸಿದ್ರು. ಅದಾದ ನಂತರ ಏನಾಯ್ತು ತಮಗೆಲ್ಲ ಗೊತ್ತಿದೆ. ಈಗ ಹಂಗೆ ಆಗಬಾರ್ದು. ಎಷ್ಟೋ ದಿವಸದ ಕನಸಿತ್ತು. ಸಿದ್ದರಾಮಯ್ಯ ಅವರು ಭಾಳ ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರು. ದ್ವೇಷ ಮಸೂದೆ ಕಾಯ್ದೆ ಕೂಡ ನಾವು ವಿರೋಧ ಮಾಡಿದ್ದು. ಅದು ಇತ್ತೀಚಲಾಗಿ ಕೆಲವೊಂದು ಜನ ದ್ವೇಷವನ್ನು ಭಾಷಣವನ್ನು ಶಾಸಕರೇ ಮಾಡ್ತಾಯಿದ್ದಾರೆ. ಇರಲಿ, ಇವ ನಮ್ಮ ಕಾಯ್ದೆ ಜಾರಿಗೆ ಬಂದಿದೆ. ಅದರ ಅನುಷ್ಠಾನ ಎಷ್ಟಾಗ್ತಿತ್ತು? ಅದು ಪೊಲೀಸ್ ಠಾಣೆಗಳಲ್ಲಿ ಎಮ್ ಎಲ್ ಎಗಳು ಹಸ್ತಕ್ಷೇಪ ವಹಿಸ್ತಾರೆ, ಎಂ ಪಿಗಳು ಹಸ್ತಕ್ಷೇಪ ವಹಿಸ್ತಾರೆ, ಮಂತ್ರಿಗಳು ಹಸ್ತಕ್ಷೇಪ ವಹಿಸ್ತಾರೆ. ಇದು ಆಗಬಾರಂತೆ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆ ಕರಿಬೇಕು. ನಿಮ್ಮ ಶಾಸಕರನ್ನ, ವಿರೋಧ ಪಕ್ಷ ಶಾಸಕರನ್ನ, ನಂತರ ಮಂತ್ರಿಗಳನ್ನ ಕರೆದು ಇಂಥ ಒಂದು ವಿಚಾರದಲ್ಲಿ ನೀವು ಹಸ್ತಕ್ಷೇಪ ಮಾಡಬಾರ್ದಂತ ಹೇಳಬೇಕು. ಇನ್ನು ಮದುವೆ ಆಮಿಷಕ್ಕೆ ಒಡ್ಡಿ ಲೈಂಗಿಕ ಸಂಪರ್ಕ ನಡೆಸಿ ಜಾತಿ ಕಾರಣಕ್ಕೆ ಹತ್ಯೆ ಅಥವಾ ನಿರಾಕರಿಸಿದ ಜೀವಾವಧಿ ಶಿಕ್ಷೆ ಇದೆ. ಇದೇ ಕಾನೂನಲ್ಲಿ ಇದೇ ವರ್ಷ ಕಳೆದ ತಿಂಗಳನ್ನು ಇದು ಬಂದಿದೆ. 4 ದಿವಸದಿಂದ ಪತ್ರಿಕೆಯಲ್ಲಿ ಕೂಡ ಪ್ರಿಂಟ್ ಆಗಿದೆ. ಆದರೆ ಯಾರು ಹೆಚ್ಚು ಪತ್ರಕರ್ತರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದು ಸಾಮಾಜಿಕ ನ್ಯಾಯಪರವಾದಂಥ ವರದಿ. ಇದು ಇಂಥ ವರದಿಗೆ ಯೂಟ್ಯೂಬರು ನಂತರ ದಿನಪತ್ರಿಕೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು. ಪ್ರಥಮ ಪೇಜ್ದಲ್ಲಿ ಕೊಡಬೇಕಾಗಿತ್ತು. ಇದು 8ನೇ 9ನೇ ಪೇಜಿಗೆ ಕೊಡಿದ್ದಾರೆ. ಯಾರು ಓದೋರು ಅದನ್ನು? ಮತ್ತು ಇವರು ಬ್ರೇಕಿಂಗ್ ನ್ಯೂಸ್ ಅವರು ಇಂಥ ಒಂದು ವರದಿಗಳನ್ನು ಬ್ರೇಕಿಂಗ್ ಮಾಡಬೇಕು. ಅಂದರೆ ಮತ್ತಷ್ಟು ಸಮಾನತೆ ಬಂದೇ ಬರ್ತೈತೆ. ಈಗ ನೀ ಮೇಲ ನೀ ಕೀಳು ಅಂತ ಹೇಳಿದು ಕನಕದಾಸ ಕುಲವೆಂದು ಹೊಡೆದಾಡಿದ್ರೆ ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರಂತ ಅವ್ರು ಹೇಳೋದ್ರು. ಅನೇಕ ಸಾಧುಗಳು ಸತ್ಪುರುಷರು ಅದನ್ನೇ ಹೇಳಿದರು. ಜಾತಿ ಭೇದ ಭಾವ ಲಿಂಗ ತಾರತಮ್ಯ ಮಾಡಬೇಡ್ರಿ ಅಂತೇಳಿ. ಇನ್ನು ಜಾತಿ ಆಧಾರಿತ ಅಪರಾಧ ಮೂಲಕ ಮಾನವ ಹಕ್ಕು ಉಲ್ಲಂಘನೆಯನ್ನು ನಾವು ತಡೆಯಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಜಾತಿ ಆಧಾರಿತ ಅಪರಾಧಗಳ ಮೂಲಕ ಮಾನವ ಹಕ್ಕು ಉಲ್ಲಂಘನೆ ಆಗಬಾರ್ದು ಅನ್ನೋದು ಸರ್ಕಾರದ ವಿಚಾರ. ಅಂತರ್ಜಾತೀಯವಾಗಲೇ ಗೌರವ ನೀಡಲು ನೆರವೇರಿಸಲು ಈ ಕಾಯ್ದೆ ಅನುಕೂಲ ಆಗಿದೆ ಅಂತ. ಇಲ್ಲಿ ಪಂಚರಿಗೂ ಕೂಡ ಒಂದು ಧೋಕಾ ಇದೆ. ಅದು ಅವರು ಕೂಡ ಇಂಥ ಒಂದು ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಬಾರ್ದು, ಬೆದರಿಸಬಾರ್ದು, ಹೆದರಿಸಬಾರ್ದು, ಸಣ್ಣ ಪುಟ್ಟ ಗಾಯಗಳನ್ನು ಕೂಡ ಮಾಡಬಾರ್ದು. ಇನ್ನು ಕುಟುಂಬ ಪಾಲಕರನ್ನ ಯಾವುದೇ ಅಡಚಣೆ ಇನ್ನು ಮುಂದೆ ಮಾಡುವಂತಿಲ್ಲ. ವಯಸ್ಕ ಗಂಡು ಹೆಣ್ಣು ಮದುವೆ ಆಗಲಿಕ್ಕೆ ಯಾರ ಅನುಮತಿಯೂ ಬೇಕಾಗಿಲ್ಲ. ಇದನ್ನು ಯುವ ಪ್ರೇಮಿಗಳು ಇದರ ಕಾಯ್ದೆಯ ಲಾಭವನ್ನು ಪಡ್ಕೊಳ್ಬೇಕು. ನೀವು ಏನಾದರೂ ಅಡಚಣೆ ಮಾಡಿದ್ರೆ ನೇರವಾಗಿ ಪೊಲಿಟಿಷಿಯನ್ ಕಂಪ್ಲೇಂಟಾಗಿ ಕೊಡಬೇಕು. ಯಾವ ಕಾಯ್ದೆ ಅಡಿಯಲ್ಲಿ? ಇವ ನಮ್ಮವ ಅಂತ ಕಾಯ್ದೆ ಅಡಿಯಲ್ಲಿ ಮರ್ಯಾದೆಗೇಡು ಹತ್ಯೆ ತಡೆಗಟ್ಟಲಿಕ್ಕೆ ಈ ಕಾರಣ ಬಂದಿದೆ. ಕರ್ನಾಟಕ ವಿವಾದದಲ್ಲಿ ಆಯ್ಕೆ ಸ್ವಾತಂತ್ರ್ಯ ಮತ್ತು ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ಅಪರಾಧಿಗಳ ಪ್ರತಿಬಂಧಕ ನಿಷೇಧ ಕಾಯ್ದೆ ಇವ ನಮ್ಮ ಕಳೆದ ಮಂಗಳವಾರ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಇದೇ ಮಂಗಳವಾರ ಜಾರಿಗೆ ಬಂದಿದೆ. ಅಂದರೆ ಇಲ್ಲಿ ಇನ್ನು ಮುಂದೆ ಕಿರುಕುಳ ನೀಡುವಂತಿಲ್ಲ, ಪ್ರೇಮಿಗಳಿಗೆ ತೊಂದರೆ ಕೊಡುವಂತಿಲ್ಲ,
ಬೇರ್ಪಡಿಸುವಂತಿಲ್ಲ, ಸಾಮಾಜಿಕ ಬಹಿಷ್ಕಾರ ಹಾಕುವಂತಿಲ್ಲ, ಮನೆ ಬಿಡಿಸುವಂತಿಲ್ಲ. ಹೀಗೆ ಅನೇಕ ಜನಪರ ವಾಕ್ಯಗಳನ್ನು ಇಲ್ಲಿ ನೀಡಿದ್ದಾರೆ ಸರ್ಕಾರಕ್ಕೆ. ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.